5ನೇ ತಾರೀಕು ಅಂದರೆ 5th ಮಾರ್ಚ್ಗೆ ನಜರ್ಬಾದ್ ಸ್ಟೇಷನಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗುತ್ತೆ. ಅದರಲ್ಲಿ ಒಬ್ಬರು 65 ಇಯರ್ಸ್ ಸುಲೋಚನಾ ಅಂತ ಹೇಳಿ ಡೆತ್ ಆಗಿರುತ್ತೆ. ಬಟ್ ಇದು ಡೆತ್ತು ನಮಗೆ ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಅವರ ಮಗ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ನಾವು 194 BNS ಅಲ್ಲಿ ಆ ಕೇಸನ್ನು ತಗೋತೀವಿ. ಅವರಿಗೆ ಯಾರು ಮಾಡಿದ್ದಾರೆ ಅಂತ ಏನೂ ಗೊತ್ತಿರೋದಿಲ್ಲ, ಅವರ ಮೈ ಮೇಲಿದ್ದ ಒಡವೆ ಇರೋದಿಲ್ಲ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. 5ನೇ ತಾರೀಕಿಗೆ ಅಂದರೆ ಅವತ್ತಿನ ದಿನ ಅದೇ ಏರಿಯಾದಲ್ಲಿ ಅವರೇನು JC ನಗರದಲ್ಲಿ ಇರ್ತಾರೆ ನಜರ್ಬಾದಲ್ಲಿ, ಸುಲೋಚನಾ ಅನ್ನೋರ ಫ್ರೆಂಡು ಅವರು ಅದೇ ಒಂದೇ ಏರಿಯಾದಲ್ಲಿರೋರು. ಅವರಿಬ್ರಿಗೂ ಪರಿಚಯ ಇರುತ್ತೆ ಮೊದಲಿಂದ. ಅವ್ರ ಹತ್ರ ಅವರು ಕೈ ಸಾಲ ತೊಗೊಂಡಿರ್ತಾರೆ 2.5 ಲಕ್ಷ ಅಕ್ಯೂಸ್ಡ್ ಕಡೆಯಿಂದ. ಸೊ ಅವತ್ತಿನ ದಿನ ಕೇಳಕ್ಕೆ ಹೋದಾಗ ಅಲ್ಲಿ ಮಾತುಕತೆ ಆಗುತ್ತೆ. ಮಾತುಕತೆ ಆದಾಗ ಅವರು ಅಲ್ಲಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ತಕ್ಷಣ ಅದನ್ನು ಅವ್ರ ಮಗನಿಗೆ ಅವರು ಫೋನ್ ಮಾಡಿ ಹೇಳ್ತಾರೆ, ಈ ಥರ ನಿಮ್ಮ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ. ಸೊ ಮಗ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಬ್ರಾಡ್ ಡೆಡ್ ಅಂತ ಹೇಳಿ ಆಗುತ್ತೆ. ಅವರು ಮನೆಗೆ ಬರ್ತಾರೆ. ಅಲ್ಲಿವರೆಗೂ ಅವ್ರಿಗೇನು ಗೊತ್ತಾಗಿರೋದಿಲ್ಲ. ಬಟ್ ಯಾವಾಗ ಅವ್ರ ಮಗಳು ನೋಡೋಕ್ಕೆ ಬರ್ತಾಳೆ, ಆವಾಗ ಒಡವೆ ಇರೋದಿಲ್ಲ ಮೈ ಮೇಲೆ ಅಂತ ಹೇಳಿಬಿಟ್ಟು ನಮಗೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ನಮ್ಮ ತಾಯಿ ಯಾವಾಗಲೂ ಒಡವೆ ಹಾಕೋರು, ಬಟ್ ಇವತ್ತು ಒಡವೆ ಕಾಣ್ತಾ ಇಲ್ಲ, ಬಳೆ ಆಗಲಿ ಚೈನ್ ಆಗಲಿ ಅಂತ ಹೇಳಿ. ಅವ್ರು ಕೊಟ್ಟಿದ ಮೇಲೆ ನಾವು ಅನುಮಾನಾಸ್ಪದ ಸಾವು ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡ್ಕೋತೀವಿ. ಅದನ್ನು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಯಾರ ಮನೆಗೆ ಅವರು ಸಾಲ ಕೇಳೋಕ್ಕೆ ಹೋಗಿರ್ತಾರೆ ಅವರೇ ಸಹ ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅಂತ ಹೇಳಿ. ಅದನ್ನು ನಾವು 194 ಕೊಟ್ಟಿದ್ದನ್ನು ನಾವು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡ್ಕೋತೀವಿ. ಆರೋಪಿನ ಅರೆಸ್ಟ್ ಮಾಡ್ತೀವಿ. ಅವತ್ತಿನ ದಿನ ಅವರು ಏನು ದುಡ್ಡು ಕೇಳಕ್ಕೆ ಬಂದಾಗ ಮಾತುಕತೆ ಆಗುತ್ತೆ. ಅಲ್ಲಿ ಸ್ಟ್ರ್ಯಾಂಗುಲೇಷನ್ ಆಗುತ್ತೆ, ಗಲಾಟೆ ಆಗಿಬಿಟ್ಟು ಅವ್ರ ಮಧ್ಯೆ. ಅದಾದಮೇಲೆ ಅವರು ಮಗನಿಗೆ ಸುಳ್ಳು ಹೇಳ್ತಾರೆ, ಈ ಥರ ನಿಮ್ಮ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತ ಹೇಳಿ. ಅವ್ರ ಮೈ ಮೇಲಿದ್ದ ಒಡವೆನೆಲ್ಲ ತೊಗೊಂಡ್ಬಿಟ್ಟು ಪ್ಲೆಜ್ ಮಾಡ್ತಾರೆ. ಒಂದು ದುರ್ಗಾ ಜ್ಯುವೆಲರ್ಸ್ ಅಂತ ಇದೆ, ಅಲ್ಲಿ ಹೋಗಿ ಪ್ಲೆಜ್ ಮಾಡ್ತಾರೆ. ಪ್ಲೆಜ್ ಮಾಡಿ 1.5 ಲಕ್ಷ ಸಾಲ ಅದರಿಂದ 1.5 ಲಕ್ಷ ತೊಗೊಂಡ್ಬಿಟ್ಟು ಅವ್ರದ್ದೇನು ಸಾಲ ಇರುತ್ತೆ ಅದನ್ನು ತೀರಿಸಿರ್ತಾರೆ. ಓನರ್ಗೆ 30,000 ಆ ಥರ. ಸೊ ನಾವು ತನಿಖೆನ ಮುಂದುವರಿಸಿ ಅದೇನು ಗೋಲ್ಡ್ ಇತ್ತು ಅದನ್ನು ಸಹ ರಿಕವರಿ ಮಾಡಿದ್ವಿ. ಅಲ್ಲಿ ನಮಗೆ ಏನು ಡೆಡ್ ಬಾಡಿ ರಿಕವರಿ ಆಗುತ್ತೆ ಅದನ್ನು ನಾವು FSLಗೆ ಕಳಿಸಿದ್ದೀವಿ. ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ದೀವಿ. ಸೊ ಅವರು FSL ಅವ್ರು ಕೊಡ್ತಾರೆ. ಬಟ್ ಅವರು ಅಲ್ಲಿ ಏನು ಕೃತ್ಯ ಯಾವ ರೀತಿಯಾಗಿದೆ ಅಂತೇಳಿ FSL ರಿಪೋರ್ಟ್ ಬಂದಮೇಲೆ ಹೇಳ್ಬೋದು. ಆರೋಪಿ ಹೇಳ್ತಾರೆ, ಅವರು ಕೆಳಗಡೆ ಬಿದ್ದರು, ನಾನು ಅವ್ರ ಎದೆ ಮೇಲೆ ಕೂತ್ಕೊಂಡೆ, ಸ್ವಲ್ಪ ನಮ್ಮ ಮಧ್ಯ ಉದ್ದಾಟ ಆಯಿತು ಅಂತ ಹೇಳಿ ಹೇಳ್ತಾರೆ. ಒಬ್ಬರು ಮುಂದಿನ ತನಿಖೆ ಇನ್ನೂ ಇದೆ ಕೇಸು. ನಾವು ಅದನ್ನು ಮುಂದಿನ ತನಿಖೆನೂ ಮಾಡ್ತಾಯಿದ್ವಿ. ಮುಗಿದ ಮೇಲೆ ಅದೇನು 8 ಗಂಟೆ ಸುಮಾರು ಅದೇನು ಕೃತ್ಯ ಆಗುತ್ತೆ, ರಾತ್ರಿ 10:30 11 ಗಂಟೆಗೆ ಹೋಗ್ತಾರೆ. ಅವಾಗಲೇ ದುಡ್ಡು ಇಸ್ಕೊಂಡ್ಬರ್ತಾರೆ ಅವರು. ಅದು ತನಿಖೆಯಲ್ಲಿ ನೋಡ್ತೀವಿ. ಬಟ್ ಇನಿಷಿಯಲಿ ನಮಗೆ ಗೊತ್ತಾಗಿರೋದು ಇವ್ರ ಹತ್ರದಿಂದ ಸಾಲ ಇವರೇ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಕೇಳಕ್ಕೆ ಹೋದಾಗ ಈ ರೀತಿ ಕೃತ್ಯ ಆಗುತ್ತೆ. ಥ್ಯಾಂಕ್ ಯು.